ಸೊ ಈ ದೇವರು ನಿಮ್ಗೆ ಎಲ್ಲಿ ನೋಡೋಕೆ ಸಿಗೋದಿಲ್ಲ, ಈ ದೇವರು ಇಲ್ಲಿ ಒಂದೇ ಹತ್ರನೇ ಇರೋದು. ಸೊ ನಾನು ಈ ದೇವ್ರದ್ದು ವೀಡಿಯೋ ಮಾಡಬೇಕಾದ್ರೆ ಪಕ್ಕದಲ್ಲೇ ಆವಿತ್ತು, ಅವ್ನು ನೋಡಿದ್ರೆ ನಾನು ವೀಡಿಯೋ ಮಾಡ್ತಾ ಇದ್ದೆ. ಅವ್ನು ನೋಡಿದ್ಮೇಲೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವೀಡಿಯೋ ಕೊನೆ ತನಕ ನೋಡಿ. ಈ ಟ್ರಕ್ಕಿಂಗ್ ಅನ್ಎಕ್ಸ್ಪೆಕ್ಟ್ ಆಗಿ ನನ್ನ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರು. ಸೊ ಇದನ್ನ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗಿದ್ರೆ ಇಲ್ಲಿ ಕೆಳಗಡೆ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿ ನೋಡೋಕೆ ಹೋಗ್ಬೇಕಾದ್ರೆ ಏನಾಯ್ತು ಅಂತ ನೋಡ್ರಿ. ಅಯ್ಯೋ ಅಯ್ಯೋ ಅಲ್ಲೆಲ್ಲ ನೋಡ್ಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವಂತೂ ಮೇಲೆ ಹೋದ್ರೆ ಇಲ್ಲಂತೂ ದಾರಿನೇ ಇಲ್ಲ. ದಾರಿ ನಾವೇ ಹುಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದ ಮುಂದೆ ಹೋದ್ರೆ ನಾವು ಫಸ್ಟ್ ಇದನ್ನ ನಾಯಿದ್ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಇದು ಕರಡಿದು ಅಂತ. ಈ ಬೆಟ್ಟದಲ್ಲಿ ಕರಡಿಗಳು, ಚಿರತೆಗಳು, ಆವುಗಳೆಲ್ಲ ತುಂಬಾನೇ ಇದೆ. ನಮ್ಗೆ ಗೊತ್ತಿತ್ತು, ಆದ್ರೆ ನಾವು ಇದೋಗಿದ್ರಿ. ಈ ಬೆಟ್ಟ ನಾವು ತುಂಬಾ ಕಿತ್ತಾನೆ ಹೋಗಿದ್ದೀರಿ, ಆದ್ರೆ ನಾನು ಯಾವತ್ತೂ ವಿಡಿಯೋ ಮಾಡಿರ್ಲಿಲ್ಲ. ಈ ದೇವಸ್ಥಾನದ ಮುಂದೆನೆ ಕರಡಿ ಉಳ್ಮೇಲೆಲ್ಲ ಒದ್ಲಾಡಿರೋದು ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ. ಅದನ್ನ ನಾವು ಫುಲ್ ಭಯದಿಂದ ವಿಡಿಯೋ ಮಾಡ್ತಾ ಇದೀನಿ. ಸೊ ಈ ದೇವಸ್ಥಾನಕ್ಕೆ ನಾವು ಫುಲ್ ಕುತ್ಕೊಂಡು ಮನ್ಕಳಲ್ಲಿ ಹೋಗ್ಬೇಕು. ಒಳಗಡೆ ಬಂದು ನಂದಿ ಮೇಲೆ ಶಿವ ಮತ್ತೆ ಪಾರ್ವತಿ ಇಬ್ರು ಪಕ್ಕದಲ್ಲಿ ಕುತ್ಕೊಂಡು ಕೈಲಾಸಕ್ಕೆ ಹೋಗ್ತಾ ಇರೋ ವಿಗ್ರಹ ಇದೆ. ಈ ದೇವಸ್ಥಾನ ಹೆಸರು ಬಂದು ನಡುಮಗವಿ ಅಂತ. ಇದು ಬಂದು ಬೆಟ್ಟದ ಮೇಲೆ ಸೆಂಟ್ರಲ್ ಇರೋದು. ಒಳಗಡೆ ಹೋಗೋಣ ಅಂದ್ರೆ ಫಸ್ಟ್ ಅಲ್ಲೇ ಕರಡಿದು ಹೇಳಿತ್ತು. ನಮ್ಗೆ ನೋಡಿ ಫುಲ್ ಗಾಬರಿ ಆಗ್ತಿತ್ತು, ಒಳಗಡೆ ಇಲ್ಲಿ ಕರಡಿ ಇದೆ ಅಂತ. ನಾನು ನೋಡ್ರಿ ಏನಂತ ಸೌಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಯಾರು ಹೋಗ್ಬೇಕು ಅಂತ ಡಿಸೈಡ್ ಎಲ್ಲ ಮಾಡ್ಕೊಂಡು ಆಮೇಲೆ ನಾನೇ ಹೋಗ್ಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಹೋದೆ. ಒಳಗಡೆ ಹೆಂಗೋ ಬಾಧೆ ಬಿತ್ಕೊಂಡು ಹೋದ್ಮೇಲೆ ಒಳಗಡೆ ಗೊತ್ತಾಯ್ತು ಇಲ್ಲಿ ಬಾವಲಿಗಳೆಲ್ಲ ಇದಾವೆ ಅಂತ. ಪೂಜಾರಿ ಎಲ್ಲ ಬಂದು ಇಲ್ಲಿ ಪೂಜೆಯಲ್ಲಿ ಮಾಡಿ ಹೋಗ್ತಾ ಇರ್ತಾರೆ. ಲೈಟ್ ಎಲ್ಲ ಆನ್ ಮಾಡಿದ್ರು ಬೆಳಗ್ಗೆನೆ. ಆಮೇಲೆ ನಾನು ಇಲ್ಲಿ ದೇವರೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಬಾವಲಿಗಳೆಲ್ಲ ನೋಡ್ತಾ ಇದ್ದೆ. ಪಕ್ಕದಲ್ಲೇ ಬಕೆಟ್ ಒಳಗಡೆ ಆವಿತ್ತು. ಹಿಂದೆ ಮುಂದೆ ನೋಡಿದ್ರೆ ನಾಯಿ ನುಗ್ಬಿಟ್ಟು ಆಚೆಗೆ ಬಂದ್ಬಿಟ್ಟೆ ನಾನು. ನಡಿಯೋ ಬೇಗ, ಹಾವಿದ್ಯೋ, ನಾನು ಅದ್ರ ಪಕ್ಕದಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಇನ್ನು ಪಾರ್ಟ್ 2 ಅಲ್ಲೆಲ್ಲ ಬರ್ತಾ ಇರುತ್ತೆ. ನಾವು ಇನ್ನು ಬೆಟ್ಟದ ಮೇಲಾಗೆಲ್ಲ ಹೋದ್ರಿ, ದಾರಿ ಇಲ್ದಿರ ದಾರಿ ಹುಡ್ಕೊಂಡು. ಇನ್ನು ಏನಾಯ್ತು ಅಂತೆಲ್ಲ ಗೊತ್ತಾಗಬೇಕಂದ್ರೆ ಫಾಲೋ ಮಾಡ್ಕೊಂಡಿರಿ ಪಾರ್ಟ್ 2ಗೆ.